there was a judgment in Karnataka favor that Tamil Nadu can't interfere, and it is the bound duty of Karnataka to see that whatever may be the position, 177 TMC of water should be left. That is the condition. So that was been imposed. Now they had gone for a review after the Tamil Nadu government. Now a 3-bench was being formed again under the leadership. Now they have rejected it. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳ್ಳೋಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. And I am very thankful on behalf of Karnataka. So let us take forward. Now it is the duty of central government. We are already on the process of filing our new DPR. DPR means old DPR itself, and we'll just go ahead. Regarding Mekedad. It is regarding Mekedad. So I thank all. ಏನಾದರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸರ್, ಸಿಗುತ್ತಾ ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಮೀಟಿಂಗ್ ಬಗ್ಗೆ ಏನೂ ಮಾತಾಡಲಿಲ್ಲ. ಅವ್ರು ಮಾತಾಡಿದ್ದು ಮೇಕೆದಾಟು ಯೋಜನೆ ಬಗ್ಗೆ. ಸಿಎಂ ಬದಲಾವಣೆ ಪ್ರಶ್ನೆ ಅಥವಾ ನಿಮಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಅವ್ರು ಹೇಳಿದ್ದು ನಿನ್ನೆ ಆದಂಥ ಡೆವಲಪ್ಮೆಂಟ್ಸ್ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಸಿ ಎಂ ಆಗಿ ಏನು ವಿಜಯ್ ಈಗ ಅಧಿಕಾರವನ್ನು ಶುರು ಮಾಡಿದ್ದಾರೆ. ಸೊ ಅವರೊಂದು ಮೀಟಿಂಗನ್ನು ಮಾಡಿದ್ವಿ ಈ ಮೇಕೆದಾಟು ವಿಚಾರವಾಗಿ. ಎಲ್ಲಿ ಈ ಕಡೆ ಕರ್ನಾಟಕದಿಂದ ಈಗಾಗಲೇ DPR ಸಿದ್ಧಪಡಿಸಿದ್ದೀವಿ. ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು CWC ಮುಂದೆ ಸಬ್ಮಿಟ್ ಮಾಡಿ ಪರ್ಮಿಷನ್ ಅನ್ನು ಪಡೆದು ನಾವು ಭೂಮಿ ಪೂಜೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಈಗ ಕರ್ನಾಟಕ ನಿಲುವನ್ನು ಹೊಂದಿದೆ. ಇದ್ರ ಬಗ್ಗೆ ಆಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ನಾವು ಭೂಮಿ ಪೂಜೆ ಮಾಡೋದಕ್ಕೆ ತಯಾರಿದ್ದೀವಿ, ಈಗ ಏನಿದ್ರು ಕೂಡ ಸೆಂಟ್ರಲ್ನಿಂದ ನಮಗೆ ಅನುಮತಿ ಸಿಗಬೇಕು ಅಂತ. ಯಾವಾಗ ಈ ಬೆಳವಣಿಗೆ ಕರ್ನಾಟಕದಲ್ಲಾಯಿತು, ಅದಕ್ಕೆ ವ್ಯತಿರಿಕ್ತವಾಗಿ ನೆಕ್ಸ್ಟ್ ಈಗ ತಮಿಳುನಾಡಿನಲ್ಲೂ ಕೂಡ ಬೆಳವಣಿಗೆ ಸ್ಟಾರ್ಟ್ ಆಯಿತು. CM ವಿಜಯ್ ಅವರು ಕೆಲವೊಂದಷ್ಟು ಕಾನೂನು ತಜ್ಞರನ್ನ ಕರೆಸಿ ಜೊತೆಗೆ ಕ್ಯಾಬಿನೆಟ್ ಅಲ್ಲಿ ಮಾತನಾಡ್ತಾ ಮುಂದೆ ಏನು ಕಾನೂನಾತ್ಮಕವಾಗಿ ನಾವು ಮಾಡಬಹುದು, ಏನೇನು ನಮ್ಮ ಆಪ್ಷನ್ಸ್ ಇದೆಯೋ ಅದನ್ನು ನೋಡಿ ಅನ್ನುವಂಥದ್ರ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ವಿಜಯ್. ಸೊ ಅದಕ್ಕೆ ರಿಯಾಕ್ಷನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿದ್ದು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನೋಡಿದ್ರಾ? ಸುಪ್ರೀಂ ಕೋರ್ಟ್ ರಿವ್ಯೂ ಪಿಟಿಷನ್ ತಮಿಳುನಾಡು ತಮಿಳುನಾಡ್ದು ಜಜ್ಮೆಂಟು ಏನು ಅವರು ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು ಮೇಕೆದಾಟು ನೋಡಿದ್ರ ಬಂತ ಕಾಪಿ? ಇವತ್ತು ಸರ್ಕ್ಯುಲೇಟ್ ಮಾಡ್ತೀನಿ, ಈಗ ಜಸ್ಟ್ ಬಂತು. ವಿತಿನ್ 2 minutes ಐ ಗಾಟ್ ದಿ ರಿವ್ಯೂ ಜಜ್ಮೆಂಟ್. ಇಲ್ಲಿ ಅವ್ರ ಪಾಪ ಏನು ಬೇಕಾದ್ರೂ ಮಾಡಲಿ, ಅವ್ರ ಪಾರ್ಟಿದು ಏನು ಬೇಕಾದ್ರೂ ಅವ್ರು ಮಾಡ್ಕೊಳ್ಳಿ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ರಿವ್ಯೂಗೆ ರಿಜೆಕ್ಟ್ ಮಾಡಿದ್ದಾರೆ. ಕಾಪಿ ಬಂದಿದೆ ನನಗೆ, ನಾನು ನಿಮಗೆ ಸುಪ್ರೀಂ ಕೋರ್ಟು ಜಜ್ಮೆಂಟ್ ನೋಡಿದ್ರಾ? ಸುಪ್ರೀಂ ಕೋರ್ಟ್ ರಿವ್ಯೂ ಪಿಟಿಷನ್ ತಮಿಳುನಾಡು ತಮಿಳುನಾಡ್ದು ಜಜ್ಮೆಂಟು ಏನು ಅವರು ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು ಮೇಕೆದಾಟು ನೋಡಿದ್ರ ಬಂತ ಕಾಪಿ? ಇವತ್ತು ಸರ್ಕ್ಯುಲೇಟ್ ಮಾಡ್ತೀನಿ, ಈಗ ಜಸ್ಟ್ ಬಂತು. ವಿತಿನ್ 2 minutes ಐ ಗಾಟ್ ದಿ ರಿವ್ಯೂ ಜಜ್ಮೆಂಟ್. ಇಲ್ಲಿ ಅವ್ರ ಪಾಪ ಏನು ಬೇಕಾದ್ರೂ ಮಾಡಲಿ, ಅವ್ರ ಪಾರ್ಟಿದು ಏನು ಬೇಕಾದ್ರೂ ಅವ್ರು ಮಾಡ್ಕೊಳ್ಳಿ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ರಿವ್ಯೂಗೆ ರಿಜೆಕ್ಟ್ ಮಾಡಿದ್ದಾರೆ. ಕಾಪಿ ಬಂದಿದೆ ನನಗೆ, ನಾನು ನಿಮಗೆ ಸುಪ್ರೀಂ ಕೋರ್ಟು ಜಜ್ಮೆಂಟ್